ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಬ್ಯಾಚುಲರ್ ಸಹ ಬೇಗ ಮಾಡ್ಕೊಳ್ಬೋದು ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೂ ಬೇಗ ರೆಡಿ ಆಗುವಂಥ ಒಂದು ರೆಸಿಪಿ ಅಂದರೆ ಅವಲಕ್ಕಿ ಬಾತ್. ಬನ್ನಿ ಆ ಅವಲಕ್ಕಿ ಬಾತ್ನ ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಅವಲಕ್ಕಿ ಬಾತ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಎರಡನ್ನೂ ಒಟ್ಟಾಗಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜ ತುಂಬ ಕೆಂಪಾಗಿ ಫ್ರೈ ಆಗಲಿ, ಕ್ರಿಸ್ಪಿ ಆಗಲಿ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಎರಡನ್ನೂ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಈಗ ನಾನು ತೊಗೊಂಡಿರೋಂಥ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿಯನ್ನು ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಈರುಳ್ಳಿಯನ್ನು ನಾನು 2 ದಪ್ಪ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಕಿ 1 ನಿಮಿಷ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು ಟೊಮೊಟೊ ಎಲ್ಲವನ್ನು ಒಟ್ಟಿಗೆ ಮತ್ತೊಮ್ಮೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಅವಲಕ್ಕಿ ನೆನೆಸೋದು ಸಹ ಈ ವಿಧಾನದಲ್ಲಿ ನೆನೆಸಬೇಕು. ಇದನ್ನು 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸುಮ್ಮನೆ ಮೇಲೆ ನೀರು ಚುಮ್ಕಿಸಿದ್ರೆ ಸಾಕು. ನೋಡಿ, ಈ ರೀತಿ ಉಡಿ ಉಡಿಯಾಗಿರುತ್ತೆ. ಅವಲಕ್ಕಿ ಬಾತ್ಗೆ ಯಾವಾಗಲೂ ಉಡಿಯಾಗಿರಬೇಕು. ನೋಡಿ, ಒಂದಕ್ಕೊಂದು ಅಂಟಲ್ಲ, ಈ ರೀತಿಯಾಗಿ ಉಡಿ ಉಡಿಯಾಗಿ ಬರಬೇಕು ಅಂದರೆ ನೀವು ಇದನ್ನು ಫುಲ್ಲು ನೀರಲ್ಲಿ ನೆನೆಸಿಡಬಾರ್ದು. ಮೇಲೆ ನೀರು ಚುಮ್ಕಿಸ್ಕೊಂಡು ಒಂದು 5 ನಿಮಿಷ ಇಟ್ಟರೆ ಸಾಕು. ಈ ರೀತಿ ಉಡಿ ಉಡಿಯಾಗಿ ರೆಡಿಯಾಗುತ್ತೆ. ಈ ವಿಧಾನದಲ್ಲಿ ನೀವು ಅವಲಕ್ಕಿನ ನೆನೆಸಿಟ್ಕೊಳ್ಳಿ. ನೋಡಿ, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲವೂ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಹಳದಿ ಪೌಡರ್ನ, ಅರಿಶಿಣವನ್ನು ಯಾವಾಗಲೂ ಲಾಸ್ಟಲ್ಲಿ ಸೇರಿಸ್ಕೊಳ್ಬೇಕು. ಏಕೆಂದರೆ ಮೊದಲನೇ ಸೇರಿಸ್ಕೊಂಡ್ರೆ ಸೀದೋಗುತ್ತೆ, ಕಲ್ಲರು ಡಿಮ್ ಆಗುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ನೋಡಿ ಈ ರೀತಿ ಕಲರ್ಫುಲ್ಲಾಗಿರುತ್ತೆ. ಹಾಕಿ ಎಲ್ಲವನ್ನು ಒಂದು ಮುಗಿಸ್ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ನೀವು ತೊಗೊಂಡಿರೋ ಅವಲಕ್ಕಿಗೆ ಅನುಗುಣವಾಗಿ ಉಪ್ಪನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಎಲ್ಲವನ್ನು ಒಂದು ರೌಂಡ್ ಮಿಕ್ಸ್ ಕೊಟ್ಟು ಈ ತರಕಾರಿಗೆಲ್ಲ ಉಪ್ಪಂಟ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ತೊಗೊಂಡಿರೋಂಥ ಉದುರಾಗಿರೋಂಥ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಂಡು ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಕೊಡೋಣ. ನೋಡಿ, ಈಗ ಎಲ್ಲದಕ್ಕೂ ಒಂದು ಮಿಕ್ಸ್ ಕೊಟ್ಟು 1 ನಿಮಿಷ ಈ ಅವಲಕ್ಕಿ ಎಲ್ಲ ಬಿಸಿಯಾಗಲಿ. ಜಾಸ್ತಿ ಹೊತ್ತೇನು ಬಿಡೋದು ಬೇಡ. ಒಗ್ಗರಣೆ ಮಿಕ್ಸ್ ಆದಮೇಲೆ ಸ್ವಲ್ಪ ಬಿಸಿ ಆದರೆ ಸಾಕಿದೆ. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಸೇರಿಸ್ಬೇಕಾಗಿರೋಂಥ ಸೀಕ್ರೆಟ್ ಪೌಡರ್ ಏನಂದರೆ ಉರಿಗಡಲೆ. 1 ಸ್ಪೂನಷ್ಟು ಉರಿಗಡಲೆ ಪೌಡರ್ನ ಸೇರಿಸಿ ನೋಡಿ. ಇದ್ರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಉರಿಗಡಲೆ ಪೌಡರ್ನ ಸೇರಿಸಿ ಒಂದು ಅರ್ಧ ಹೋಳು ನಿಂಬೆ ರಸವನ್ನು ಸೇರಿಸೋಣ. ಟೊಮೊಟೊ ಹಾಕಿರ್ತೀವಿ, ಅದ್ರ ಜೊತೆಗೆ ಒಂದು ಅರ್ಧ ಹೋಳನಷ್ಟು ನಿಂಬೆ ರಸವನ್ನು ಸೇರಿಸಿ ಹಸಿ ಕಾಯಿ ತುರಿಯನ್ನು ಹಾಕೋಣ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಎಲ್ಲವನ್ನು ಸೇರಿಸಿ ಮತ್ತೊಮ್ಮೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಒಮ್ಮೆ ಈ ರೀತಿ ಉರಿಗಡಲೆ ಪೌಡರ್ ಹಾಕಿ ಮಾಡಿ ನೋಡ್ರಿ, ಇದ್ರ ರುಚಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ. ನೋಡಿ, ಈಗ ಎಲ್ಲ ಕಡೆಗೂ ನಿಂಬೆ ಹುಳಿ ಮತ್ತು ಕಡಲೆ ಪೌಡರ್ ಎಲ್ಲ ಕಡೆ ಮಿಕ್ಸ್ ಆಗಲಿ, ಒಳ್ಳೆಯದೊಂದು ಮಿಕ್ಸ್ ಕೊಡಿ. ನೋಡ್ತಾ ಇದ್ರಲ್ಲ, ಇಷ್ಟು ಮಾಡಿದ್ರೆ ಅವಲಕ್ಕಿ ಬಾತ್ ರೆಡಿಯಾಗುತ್ತೆ. ಇದು ಮಾಡೋದಕ್ಕೆ 5 ನಿಮಿಷದಲ್ಲಿ ಬ್ಯಾಚುಲರ್ಸ್ಗಂತೂ ಮಾಡಿಸಿದ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ಈ ರೀತಿ ಮಾಡಿದ್ರೆ ಮಧ್ಯಾಹ್ನವೂ ಬೇಜಾರಿಲ್ಲದ್ರೆ ಮಕ್ಕಳು ತಿಂತಾರೆ. ನೋಡಿ, ಈ ರೀತಿಯಾಗಿ ಒಮ್ಮೆ ಮಾಡಿ, ತುಂಬ ರುಚಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.